ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಕಳೆದ 18 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ 2025ರ ಐಪಿಎಲ್ ಆವೃತ್ತಿ ಚೊಚ್ಚಲ ಟ್ರೋಫಿ ಗೆದ್ದ ಸಂಭ್ರಮದಲ್ಲಿರುವಂತಹ ಆರ್ಸಿಬಿ ಅಭಿಮಾನಿಗಳಿಗೆ ಹೊಸದೊಂದು ಸುದ್ದಿ ಅಚ್ಚರಿ ಮೂಡಿಸಿದೆ. ಬಾಲಿವುಡ್ ನಟಿ ಹಾಗೂ ವಿರಾಟ್ ಕೊಹ್ಲಿ ಅವರು ಪತ್ನಿ ಅನುಷ್ಕಾ ಶರ್ಮಾ ಅವರು ಆರ್ಸಿಬಿ ತಂಡದ ಶೇರ್ಗಳನ್ನ ಖರೀದಿಸಲು ಮುಂದಾಗಿದ್ದಾರೆ ಎಂಬ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಕ್ರೀಡಾ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸುದ್ದಿಯ ಹಿನ್ನೆಲೆಗೇನು ನೋಡೋಣ. ವರದಿಗಳ ಪ್ರಕಾರ ಅನುಷ್ಕಾ ಶರ್ಮಾ ಅವರು ಆರ್ಸಿಬಿ ಫ್ರಾಂಚೈಸಿಯ 3% ಪಾಲನ್ನ ಖರೀದಿಸಲು ಆಸಕ್ತಿಯನ್ನ ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಮೌಲ್ಯ ಸುಮಾರು 400 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ವಿರಾಟ್ ಕೊಹ್ಲಿ ಈಗಾಗಲೇ ತಂಡದ ಅವಿಭಾಜ್ಯ ಅಂಗವಾಗಿದ್ದು, ಇದೀಗ ಅನುಷ್ಕಾ ಕೂಡ ಹೂಡಿಕೆದಾರರಿಗೆ ತಂಡದ ಭಾಗವಾಗಲಿದ್ದಾರೆ ಎಂಬ ಸುದ್ದಿ ಅಭಿಮಾನಿಗಳಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಅನುಷ್ಕಾ ಶರ್ಮಾ ಈಗಾಗಲೇ ಕ್ಲೀನ್ ಸೆಟ್ ಫಿಲ್ಮ್ಸ್ ಎಂಬ ಯಶಸ್ವಿ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನ ಹೊಂದಿದ್ದು, ಉದ್ಯಮ ರಂಗದಲ್ಲಿ ಇವರಿಗೆ ಅನುಭವವಿದೆ ಎಂಬುದು ಸುದ್ದಿಗೆ ಪುಷ್ಟಿ ನೀಡ್ತಾ ಇದೆ. ಈ ಸುದ್ದಿಯ ಹಿಂದೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಇದೆ. ಆರ್ಸಿಬಿ ತಂಡದ ಪ್ರಸ್ತುತ ಮಾಲೀಕತ್ವ ಹೊಂದಿರುವಂತಹ ಡಿಯಾಜಿಯೋ ಕಂಪನಿಯ ತಂಡದ ಮಾಲೀಕತ್ವವನ್ನ ಮಾರಾಟ ಮಾಡಲು ಆಲೋಚಿಸುತ್ತಿದ್ದಾರೆ. ಜೊತೆಗೆ ಐಪಿಎಲ್ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಸೇರಿದಂತೆ ಹಲವರು ಈ ಬಗ್ಗೆ ಹೇಳಿಕೊಂಡಿದ್ರು. ಕಾಲ್ತುಳಿತದಂತಹ ಕೆಲವು ಕಹಿ ಘಟನೆಗಳು ಮತ್ತು ಕಾರ್ಪೊರೇಟ್ ಕಾರಣಗಳಿಂದಾಗಿ ತಂಡದ ಮಾಲೀಕತ್ವ ಬದಲಾಗಬಹುದು ಎಂಬ ಊಹಾಪೋಹಗಳು ಕೂಡ ದಟ್ಟವಾಗಿದ್ವು. ಈ ಹಂತದಲ್ಲಿ ಹೊಸ ಹೂಡಿಕೆದಾರರ ಹುಡುಕಾಟದಲ್ಲಿ ನಡೀತಾ ಇರಬೇಕಾದ್ರೆ ಅನುಷ್ಕಾ ಶರ್ಮಾ ಅವರು ಈ ಹೆಸರು ಮುಂಚೆನೆಗೆ ಬಂದಿದೆ. ವಿರಾಟ್ ದಂಪತಿಗಳು ಕೇವಲ 3% ಹೆಚ್ಚು ಪರ್ಸೆಂಟೇಜ್ ಕೂಡ ಪಡೆಯಬಹುದು ಅನ್ನೋ ಸುದ್ದಿಯೂ ಕೂಡ ಚಾಲ್ತಿಯಲ್ಲಿದೆ. ಇದರ ಜೊತೆಗೆ ಬಾಲಿವುಡ್ ನಟ ರಣಬೀರ್ ಕಪೂರ್ ಕೂಡ ಆರ್ಸಿಬಿ ತಂಡದ ಪಾಲುದಾರಿಕೆ ಪಡೆಯೋದಕ್ಕೆ ಉತ್ಸಾಹಕರಾಗಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅನುಷ್ಕಾ ಶರ್ಮಾ ಅವರು ತಂಡದ ಪಾಲು ಖರೀದಿಸುತ್ತಿದ್ದಾರೆ ಎಂಬ ಸುದ್ದಿಗೆ ಸಂಬಂಧಿಸಿದಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಅನುಷ್ಕಾ ಶರ್ಮಾ ಅವರಾಗ್ಲಿ ಇದುವರೆಗೂ ಯಾವುದೇ ಅಧಿಕೃತ ಪ್ರಕಟಣೆ ನೀಡಿಲ್ಲ. ಸದ್ಯಕ್ಕೆ ಲಭ್ಯವಿರುವ ಮಾಹಿತಿಯಂತೆ ಇವೆಲ್ಲವೂ ಪ್ರಾಥಮಿಕ ಹಂತದ ಮಾತುಕತೆ ಅಥವಾ ಕೇವಲ ವದಂತಿಗಳು ಆಗಿರಬಹುದು. ಆದ್ರೆ ಅನುಷ್ಕಾ ಶರ್ಮಾ ಅವರಿಗೆ ಬೆಂಗಳೂರಿನೊಂದಿಗೆ ಅವಿನಾಭಾವ ಸಂಬಂಧ ಇರುವುದು ಮತ್ತು ತಂಡದ ಮೇಲಿರುವ ಪ್ರೀತಿಯಿಂದ ಇಂತಹ ಹೂಡಿಕೆ ನಡೆದ್ರೂ ಅಚ್ಚರಿ ಇಲ್ಲ ಎನ್ನುವುದು ಕ್ರೀಡಾ ವಿಶ್ಲೇಷಕರ ಅಭಿಪ್ರಾಯ. ಒಟ್ಟಾರೆಯಾಗಿ ಆರ್ಸಿಬಿ ಈ ಬಾರಿ ಕಪ್ ಗೆದ್ದ ಬೆನ್ನಲ್ಲೇ ಮಾಲೀಕತ್ವದ ವಿಚಾರದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳು ತಂಡದ ಭವಿಷ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಎಂಬುದು ಕುತೂಹಲಕಾರಿಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.